ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ಮೊಟ್ಟ ಮೊದಲಿಗೆ ಬೆಂಗಳೂರಿನ ಒಂದು ಸೂಯಿಸೈಡ್ ಕೇಸ್ ತೆಗೆದುಕೊಂಡು ಬಂದಿದ್ದೀವಿ. ಬೆಂಗಳೂರಿನಂಥ ಮಹಾನಗರದಲ್ಲಿ ಒಂದೊಂದು ಸಂಸಾರ ಸಾಗಿಸೋದೇ ದುಸ್ತರ. ಅಂಥದ್ರಲ್ಲಿ ಈ ಕ್ಯಾಬ್ ಡ್ರೈವರ್ ಎರಡೆರಡು ಸಂಸಾರಗಳನ್ನು, ಅದೂ ಎರಡೂ ಕೂಡ ಅನಧಿಕೃತ ಸಂಸಾರಗಳು, ಎರಡೆರಡನ್ನು ನಡೆಸ್ತಾ ಇದ್ದ. ಆಬ್ವಿಯಸ್ಲಿ ನಡೆಸೋದಕ್ಕಾಗಲಿಲ್ಲ. ಇಬ್ಬರೂ ಪ್ರಿಯತಮೆಯರು ಆತನ ಹಣಕ್ಕಾಗಿ ಗಂಟು ಬಿದ್ದರು. ಬೇಜಾರು ತಾಳಿಕೊಳ್ಳೋದಕ್ಕಾಗದೆ ನೇಣು ಹಾಕ್ಕೊಂಡು ಸತ್ತು ಹೋಗಿದ್ದಾನೆ. ಇನ್ನು ಒಂದು ಮಿಸ್ಸಿಂಗ್ ಸ್ಟೋರಿ ಇದೆ ಇವತ್ತಿನ ಹಾಟ್ ನ್ಯೂಸ್ನಲ್ಲಿ. ರ್ಯಾಂಕ್ ಸ್ಟೂಡೆಂಟ್ ಒಬ್ಬ, ಎಂಜಿನಿಯರಿಂಗ್ ರ್ಯಾಂಕ್ ಸ್ಟೂಡೆಂಟ್ ಒಬ್ಬ ಮನೆ ಬಿಟ್ಟು ಹೋಗಿದ್ದಾನೆ. ಆತ ಮುಂಬೈಯಲ್ಲಿ ಒಂದು ಕಡೆ ಕೆಲಸ ಮಾಡ್ಕೊಂಡಿದ್ದಾನೆ ಅನ್ನೋದು ತಂದೆ ತಾಯಿಗೆ ಗೊತ್ತು. ಆದರೆ ಹುಡುಕ್ತಾ ಹೋದಾಗ ಸ್ವಲ್ಪದರಲ್ಲೇ ಪಾರಾಗಿ ಹೋಗ್ತಾ ಇದ್ದಾನೆ. ತಾಯಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿರ್ತಾರೆ. ಮಗನಿಗೆ ಕಳಕಳಿಯ ಮನವಿ ಮಾಡಿಕೊಳ್ಳೋದಕ್ಕೆ, ಎಲ್ಲಿದ್ದರೂ ವಾಪಸ್ ಬಾ, ಏನು ತಪ್ಪಾಗಿದ್ದರೂ ಕ್ಷಮಿಸ್ತೀವಿ ಅಂತ. ಇನ್ನು ಆಕ್ಸಿಡೆಂಟ್ನಂಥ ದುರ್ಘಟನೆಗಳು ನಡೆದಾಗ ಗಾಯಗೊಂಡವರನ್ನು ಬದುಕಿಸೋದಕ್ಕೆ ಒಂದೊಂದು ಕ್ಷಣ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆಂಬ್ಯುಲೆನ್ಸ್ ಸ್ಥಳಕ್ಕೆ ತಲುಪೋದು, ಚಿಕಿತ್ಸೆ ಕೊಡೋದು ಸ್ವಲ್ಪ ಹೊತ್ತಾದರೂ ಕೂಡ ಪ್ರಾಣಕ್ಕೆ ಅಪಾಯ ಆಗುವಂಥ ಸನ್ನಿವೇಶ. ಅದರಲ್ಲೂ ಬೆಂಗಳೂರಿನಂಥ ಟ್ರಾಫಿಕ್ ಜಾಮ್ಗಳಿಂದ ಕೂಡಿರುವ ಮಹಾನಗರದಲ್ಲಿ. ಅದಕ್ಕೆ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆ ತರೋದಕ್ಕೆ ಹೊರಟಿದೆ, ಬೈಕ್ ಆಂಬ್ಯುಲೆನ್ಸ್. ಬೈಕ್ನ ಮೂಲಕ ಪ್ರಥಮ ಚಿಕಿತ್ಸೆಯನ್ನು ಅಪಘಾತ ಹೊಂದಿದಂಥವರಿಗೆ ತಲುಪಿಸೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ. ಸ್ವತಃ ಆರೋಗ್ಯ ಸಚಿವ UT ಖಾದರ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಮಡಿಕೇರಿಯ ಸುಜಾ ಕುಶಾಲಪ್ಪ ಕೊಲೆ ಪ್ರಯತ್ನ ಪ್ರಕರಣ, ಕೊಡಗು ಜಿಲ್ಲಾ BJP ಅಧ್ಯಕ್ಷರ ಮೇಲೆ ಗುಂಡು ಹಾರಿಸಿ ಕೊಲೆ ಪ್ರಯತ್ನ ಮಾಡಿದಂಥ ಪ್ರಕರಣದಲ್ಲಿ ಪೊಲೀಸರು ಕೇಸನ್ನು ಭೇದಿಸಿದ್ದಾರೆ. ತುಂಬ ಜನ ಅಂದುಕೊಂಡ ಹಾಗೆ 2012ರಲ್ಲಿ ನಡೆದಂಥ ಲತೀಫ್ ಕೊಲೆ ಪ್ರಕರಣದ ಸೇಡ್ ಇದಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ 15 ಲಕ್ಷ ಸುಪಾರಿ ಪಡೆದು ಕೊಲೆ ಪ್ರಯತ್ನ ಮಾಡಿದ 4 ಜನರನ್ನು ಪೊಲೀಸರು ಅರೆಸ್ಟ್ ಮಾಡೋದರಲ್ಲಿ ಸಫಲರಾಗಿದ್ದಾರೆ. ಅದನ್ನು ಇವತ್ತು ಅಧಿಕೃತವಾಗಿ ಘೋಷಿಸಿದ್ದಾರೆ. ಆ ವರದಿಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಇನ್ನು ಕೊನೆಯಲ್ಲಿ ಹುಬ್ಬಳ್ಳಿಯ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವಂಥವರು ಅನುಭವಿಸ್ತಾ ಇರುವಂತಹ ರೌರವ ನರಕ. ಒಬ್ಬ ಹೆಣ್ಣು ಮಗಳು ಹೇಳ್ಕೊಳ್ತಾರೆ, ಹುಬ್ಬಳ್ಳಿಗೆ ಯಾವುದೇ VVIPಗಳು ಬಂದರೂ ನಮ್ಮ ಗಂಡ ಹೋಗಿ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡ್ತಾನೆ, ಸೇಫ್ಟಿಯನ್ನು ಕೊಡ್ತಾನೆ. ಅಂಥ ಗಂಡ ಸುಸ್ತಾಗಿ ಮನೆಗೆ ಬಂದರೆ ಕುಡಿಯೋದಕ್ಕೆ ನೀರು ಕೂಡ ಮನೆಯಲ್ಲಿ ಇರೋದಿಲ್ಲ. ಕುಡಿಯೋ ನೀರಿನ ತತ್ವಾರ ಆ ಮಟ್ಟಿಗಿದೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿಯನ್ನು ಕೊಡ್ತೀವಿ. ನಮ್ಮ ರಿಪೋರ್ಟರ್ ಹುಬ್ಬಳ್ಳಿ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿರ್ತಾರೆ. ಜೊತೆಗೆ ಪೊಲೀಸ್ ಪೇದೆಗಳ ಕೆಲವು ಪತ್ನಿಯರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲಿಗೆ ಹಾಟ್ ನ್ಯೂಸ್ನ ಮೊದಲನೆಯ ಸುದ್ದಿ, ಲವ್ವರ್ ಸೂಯಿಸೈಡ್. ಎಸ್, ನಾನು ಆಗಲೇ ಹೇಳಿದ ಹಾಗೆ ಬೆಂಗಳೂರಿನಂಥ ಮಹಾನಗರದಲ್ಲಿ ಇವತ್ತಿನ ತುಟ್ಟಿಯ ಕಾಲದಲ್ಲಿ ಒಂದೊಂದು ಮನೆ ನಿಭಾಯಿಸೋದೇ ಕಷ್ಟ. ಅಂಥದ್ರಲ್ಲಿ ಈ ಕ್ಯಾಬ್ ಡ್ರೈವರ್ 2 ಮನೆ ನಿಭಾಯಿಸೋದಕ್ಕೆ ಹೊರಟಿದ್ದ. ಸಹಜವಾಗಿ ಆತನ ಜೀವನ ಆತ್ಮಹತ್ಯೆಯಲ್ಲಿ ಅಂತ್ಯ ಆಗಿದೆ. ಅದರ ವರದಿ ಇಲ್ಲಿದೆ. ಈ ಫೋಟೋದಲ್ಲಿ ಕಾಣ್ತಾ ಇರೋ ಯುವಕನ ಹೆಸರು ಕಾರ್ತಿಕ್. ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಈತನಿಗೆ ಹುಡುಗಿಯರ ಶೋಕಿ ಸ್ವಲ್ಪ ಹೆಚ್ಚಾಗಿಯೇ ಇತ್ತು. ಒಬ್ರಲ್ಲ ಅಂದ್ರೆ ಇಬ್ಬರು ಪ್ರಿಯತಮೆಯರು. 2009ರಲ್ಲಿ ಗೊರಗುಂಟೆಪಾಳ್ಯ ನಿವಾಸಿ ನಿರ್ಮಲಾ ಎಂಬಾಕೆಯನ್ನ ಪ್ರೀತಿಸಿ ಆಕೆಯೊಂದಿಗೆ ಜೀವನ ನಡೆಸಿದ್ದ. ಇವರಿಬ್ಬರ ಸರಸ ಸಲ್ಲಾಪಕ್ಕೆ ಸಾಕ್ಷಿಯಾಗಿ ಒಂದು ಗಂಡು ಮಗು ಕೂಡ ಇದೆ. ಈ ಮಧ್ಯೆ ಕಾರ್ತಿಕ್ ಕನಕಲಕ್ಷ್ಮಿ ಎಂಬಾಕೆಯ ಸ್ನೇಹ ಕೂಡ ಮಾಡಿದ್ದ. ಕನಕಲಕ್ಷ್ಮಿಗೆ ಮದುವೆಯಾಗಿ ಗಂಡನನ್ನ ಬಿಟ್ಟು ಬಂದಿದ್ಲು. ಎಲ್ಲವೂ ಚೆನ್ನಾಗಿದ್ದಾಗ ಕಾರ್ತಿಕ್ 2 ಕಡೆ ಮಜಾ ಮಾಡ್ತಿದ್ದ. ಇಷ್ಟಕ್ಕೂ ಇವರಿಬ್ರು ಕಾರ್ತಿಕ್ನ ಸ್ನೇಹ ಬೆಳೆಸಿದ್ದೆ ಈತನ ಬಳಿ ಇದ್ದ ಹಣ ಮತ್ತು ಚಿನ್ನಾಭರಣ ಮೋಹಕ್ಕೆ ಬಿದ್ದು. ಇಬ್ಬರ ಕಾಟಕ್ಕೆ ತನ್ನ ಮಗ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಮಾಡಿದ್ದಾರೆ ಅಂತಾರೆ ಕಾರ್ತಿಕ್ ತಂದೆ. ಅವಳದು ಏನಂದ್ರೆ ತೊಂದರೆ ಇರೋವರೆಗೂ ಚೆನ್ನಾಗಿ ಕಿತ್ಕೊಂಡು ತಿಂದರು ಇಬ್ಬರೂ. ಆಯಿತಾ, ಇಬ್ಬರು ಏನಾಗೋಯ್ತು, ಚಿಪ್ಪೆ ಇದು ಯಾವುದಕ್ಕೂ ಯೂಸ್ ಆಗಲ್ಲ, ಬಿಸಾಕಿದ್ರು. ಅವಳು 4 ದಿವಸದಿಂದ ಟಾರ್ಚರ್ ಮಾಡಿದ್ದಾಳೆ. ಯಾವ ಥರ ಅಂದ್ರೆ, ನಾನು ಮೊದಲಿದ್ದು ಗಡ್ಡ ಬರೋಕ್ಕೆ ಹೇಳಿದ್ದಾನೆ, 2 ದಿವಸ ಹೋಗಿ ಇದ್ದು ಬರ್ತೀನಿ ಅಂತ ಹೋಗಿದ್ದಾಳೆ. ಅಷ್ಟೇ ಅವನ ಫೋನಲ್ಲಿ ನನಗೆ ಹೇಳಿದ್ದು, ಆಯ್ತಪ್ಪ ಬಂದರೆ ನೋಡು, ಬರಲಿಲ್ಲ ಹೋಗೋದ್ಬಿಟ್ಟು ನಿನ್ನ ಸಂಸಾರ ನೀನು ನೋಡು, ನೀನು ಇದೆಲ್ಲ ಮಾಡ್ಕೋಬೇಡ, ದೇವ್ರು ಕೊಟ್ಟಿರೋ ಪ್ರಾಣನ ನೀನು ಉಳಿಸ್ಕೊ, ನಿನ್ನ ಕೈನಲ್ಲಿ ನನ್ನ ಕೈನಲ್ಲಿಲ್ಲ ಪ್ರಾಣ ತಗೊಳ್ಳೋದು, ಏನು ಬೇಕಾದ್ರೂ ಕೇಳೋ ನಾನು ಮಾಡ್ತೀನಿ. ಅಂದರೆ ಮೊದಲನೇ ಗಂಡನ ಜೊತೆ ಹೋಗಿದ್ದಕ್ಕೆ ಬೇಜಾರಾಗಿ ಬೇಜಾರಾಗಿ ಅಂದರೆ ಇವರು ಏನಿಲ್ವಲ್ಲ, ಇವನ ಹತ್ರ ಇರೋದೆಲ್ಲ ಕಿತ್ಕೊಂಡ್ಬಿಟ್ರು ಇಬ್ಬರು ಸೇರಿಕೊಂಡು. ಲಾಸ್ಟಿಗೆ ಏನೂ ಇಲ್ಲ, ಎಲ್ಲೋದ್ರೂ ಇವನಿಗೆ ಯಾರೂ ಕೊಡಲ್ಲ ಅಂತ ಮೂಮೆಂಟ್ ಬಂತು. ಇನ್ನು ಅಪ್ಪ ಅಮ್ಮ ಹೇಳಿ ಅವ್ರ ಮಾತು ಕೇಳಲಿಲ್ವಲ್ಲ, ನಾವು ಹಿಂಗಾದ್ವಲ್ಲ ಅಂತ ಇವರಿಬ್ಬರು ಟಾರ್ಚರಿಂದ ಅವನು ಹ್ಯಾಂಗಿಂಗ್ ಮಾಡ್ಕೊಂಡು. ಮೊದಲನೆಯ ಪ್ರಿಯತಮೆ ನಿರ್ಮಲಾ ತನಗೆ ಹಣ ಕೊಡು ಅಂತ ಕೋರ್ಟ್ ಮೆಟ್ಟಿಲೇರಿದ್ಲು.
ತನಗೆ ಹಾಗೂ ಮಗುವಿನ ಜೀವನಾಂಶಕ್ಕೆ 20 ಲಕ್ಷ ರೂಪಾಯಿ ನೀಡುವಂತೆ ನಿರ್ಮಲಾ ಬೇಡಿಕೆ ಇಟ್ಟು ಪೀಡಿಸ್ತಾ ಇದ್ಲು. ಕಾರ್ತಿಕ್ ಬಳಿ ಇದ್ದ 5.5 ಲಕ್ಷ ರೂಪಾಯಿ ಹಣ ಹಾಗೂ 180 ಗ್ರಾಂ ಚಿನ್ನಾಭರಣ ಕಿತ್ಕೊಂಡು ಎರಡನೇ ಪ್ರಿಯತಮೆ ಕನಕಲಕ್ಷ್ಮಿ ಪರಾರಿಯಾಗಿದ್ಲು. ಇವರಿಬ್ಬರ ಆಸೆ ಪೂರೈಸಲು ಕಾರ್ತಿಕ್ ಲಕ್ಷ ಸಾಲ ಮಾಡಿದ್ದ. ಒಬ್ಬಾಕೆ ಹಣ ಚಿನ್ನ ಕಿತ್ಕೊಂಡ್ರೆ ಮತ್ತೊಬ್ಳು ಮಾನಸಿಕ ಕಿರುಕುಳ ನೀಡಲಾರಂಭಿಸಿದ್ಲು. ಇದರಿಂದ ಬೇಸತ್ತ ಕಾರ್ತಿಕ್ ನಿನ್ನೆ ರಾತ್ರಿ ಲಿಂಗರಾಜಪುರದಲ್ಲಿರೋ ತನ್ನ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾನೆ. ಮೊದಲನೆಯ ಪ್ರಿಯತಮೆ ನಿರ್ಮಲಾ ಮಾತ್ರ ಕನಕಲಕ್ಷ್ಮಿ ಕೈ ಕೊಟ್ಟಿದ್ದಕ್ಕೆ ಕಾರ್ತಿಕ್ ನೇಣು ಬಿಗಿದುಕೊಂಡಿದ್ದಾರೆ ಅಂತಾರೆ. ಅದೇ ಅವಳ ಗಂಡನ ಜೊತೆ ಓದ್ಲಲ್ಲ, ಅದಕ್ಕೆ ಇವರು ಮಾಡ್ಕೊಂಡಿದ್ದಾರೆ. ನಾನು ಫೆಬ್ರವರಿಲಿ ಬಂದಿದ್ದು, ನಮಗೂ ಅವ್ರಿಗೂ ಫೋನ್ ಕಾಂಟ್ಯಾಕ್ಟು ಇಲ್ಲ ನಮಗೆ. ಬಾನಸವಾಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇಬ್ಬರು ಪ್ರಿಯತಮೆಯರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಟ್ಟಾರೆ ಹದಿಹರೆಯದ ವಯಸ್ಸಿನಲ್ಲಿ ಚಂಚಲತನಕ್ಕೆ ಬಿದ್ದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಒಂದು ಪಾಠ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ಹಿರಿಯರು ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಆದರೆ ಈ ಯುವಕ ಕಾಲಿದ್ದಷ್ಟು ಹಾಸಿಗೆ ಉದ್ದ ಮಾಡ್ಕೊಳ್ತೀನಿ ಅಂತ ಹೊರಟ ಪರಿಣಾಮ ಈ ರೀತಿಯಾಗಿ ಮಾರ್ಚುರಿಯಲ್ಲಿ ಪೋಸ್ಟ್ ಮಾರ್ಟಮ್ಗೆ ಒಳಗಾಗಿದ್ದಾನೆ. ಇನ್ನೊಂದು ಮಿಸ್ಸಿಂಗ್ ಸ್ಟೋರಿ ತೆಗೆದುಕೊಂಡು ಬರ್ತಾ ಇದ್ದೀವಿ. 2 ವರ್ಷಗಳಿಂದ ಒಬ್ಬ ತಂದೆ ತಾಯಿ ಬೆಂಗಳೂರಿನಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ನಾಪತ್ತೆಯಾಗಿರೋ ತಮ್ಮ ಮಗನನ್ನು ಹುಡುಕಿಕೊಂಡು. ಅನೇಕ ಮಿಸ್ಸಿಂಗ್ ಕೇಸ್ಗಳಲ್ಲಿ ಒಂದು ಭಯ ಇರುತ್ತೆ, ಮಗನ ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಅನ್ನುವಂಥದ್ದು. ಆದರೆ ಅದೃಷ್ಟವಶಾತ್ ಈ ಪ್ರಕರಣದಲ್ಲಿ ತಂದೆ ತಾಯಿಗೆ ಅಂಥದ್ದೊಂದು ಭಯ ಇಲ್ಲ. ಯಾಕಂದರೆ ಅವರ ಮಗ ಜೀವಂತ ಇದ್ದಾನೆ ಅನ್ನೋದು ಕನ್ಫರ್ಮ್ ಆಗಿ ಇವರಿಗೆ ಗೊತ್ತಿದೆ. ಜೊತೆಗೆ ಆತನ ಬ್ಯಾಂಕ್ನಲ್ಲಿ ಟ್ರಾನ್ಸಾಕ್ಷನ್ಗಳಾಗ್ತಿವೆ ಮುಂಬೈಯಿಂದ. ಹಂಗೂ ಹಿಂಗೂ ಮಾಡಿಕೊಂಡು ಆತನನ್ನು ಟ್ರ್ಯಾಕ್ ಮಾಡಿಕೊಂಡು ಹೋದರೆ ಸ್ವಲ್ಪದರಲ್ಲೇ ಆತ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟು ಹೋಗಿದ್ದಾನೆ. ಹಾಗಾದರೆ ಏನಿದಕ್ಕೆ ಕಾರಣ? ಹೇಗಿದೆ ತಂದೆ ತಾಯಿಯ ಅಳಲು? ಒಂದು ವರದಿನ ನೋಡಿ. ಕಣ್ಣೀರಿಡ್ತಾ ಇರೋ ಈಕೆಯನ್ನ ನೋಡಿ. ಹೀಗೆ ಕಣ್ಣೀರಿಡ್ತಾ ಇರೋ ಈ ತಾಯಿಯ ಹೆಸರು ಮಾಲಾ. ಹೀಗೆ ಕಳೆದ 2 ವರ್ಷಗಳಿಂದ ಪ್ರತಿದಿನ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಕಾರಣ ಮಗನಿಗಾಗಿ. ಆತನ ಹೆಸರೇ ಅರ್ಜುನ್. ಎಲ್ಲರ ಹಣೆ ಬರಹ ಬರೆಯೋ ಆ ಬ್ರಹ್ಮನ ವೇಷ ಧರಿಸಿದ ಅರ್ಜುನ್ ತನ್ನ ಭವಿಷ್ಯವನ್ನೇ ಬದಲಾಯಿಸಿಕೊಂಡು ಬಿಟ್ಟಿದ್ದಾನೆ ಅಂತಾರೆ ಈತನ ತಾಯಿ. ಯಾಕಂದ್ರೆ ಕಳೆದ 2 ವರ್ಷಗಳ ಹಿಂದೆ ನನ್ನನ್ನ ಹುಡುಕಬೇಡಿ, ನಾನು ನಿಮಗೆ ದ್ರೋಹ ಮಾಡಿದ್ದೇನೆ ಅನ್ನೋ ನೋಟ್ ಬರೆದಿಟ್ಟು ಎಲ್ಲರನ್ನೂ ಬಿಟ್ಟು ಹೋಗಿದ್ದಾನೆ. ಅಲ್ಲಿ ಓದ್ತಿದ್ದವನು 1 ವರ್ಷ ಅಷ್ಟೇ ಕಾಲೇಜ್ಗೆ ಹೋಗಿದ್ದಾನೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿದ್ದಾನೆ. ಯಾಕೆ ಅಂತ ಕಾರಣ ಗೊತ್ತಿಲ್ಲ. ಜೊತೆಗೆ ನಾವು ಹುಷಾರಿಲ್ಲ ಅಂತ ಒಂದ್ಸರಿ ನಾವು ಕೇಳಿದಾಗ ಹುಷಾರಿಲ್ಲ ಅಂತ ಬಂದು ನೋಡ್ಕೊಂಡು ಹೋಗಿದ್ವಿ. ಜೊತೆಗೆ 3rd ಸೆಮ್ಮಿಂದ ಅವನು ಕಾಲೇಜ್ಗೆ ಹೋಗಿಲ್ಲ. ಯಾಕೆ ಅಂತ ಕಾರಣ ಕೇಳಿದ್ರೆ ಗೊತ್ತಾಗಿಲ್ಲ ನಮಗೆ. ರಾಯಚೂರಲ್ಲಿ ಇದರಿಂದ ನಮಗೆ ಗೊತ್ತಾಗಿಲ್ಲ. ರಿಸಲ್ಟ್ ಬಂತು, 3rd ಸೆಮ್ ರಿಸಲ್ಟ್ ಬಂದು ಕೇಳಿದಾಗಲೂ ಸುಳ್ಳು ಹೇಳಿದ್ದಾನೆ. ನಾನು ಹೊರಗಡೆ ಹೋದ ತಕ್ಷಣ ಮನೆಗೆ ಬಂದು ಲ್ಯಾಪ್ಟಾಪು, ಸ್ವಲ್ಪ ಅಮೌಂಟು, ಜೊತೆಗೆ ಬಟ್ಟೆ ಎಲ್ಲ ಒಂದಿಲ್ಲದಂಗೆ ಎಲ್ಲ ತೊಗೊಂಡೋಗಿದ್ದಾನೆ. ಇನ್ನು ಮೂಲತಃ ಮೈಸೂರಿನವರಾದ ಸೋಮಶೇಖರ್ ಹಾಗೂ ಮಾಲಾ ಅನ್ನೋರ ಮಗ ಅರ್ಜುನ್ ವಿದ್ಯಾಭ್ಯಾಸದಲ್ಲಿ ಎಲ್ಲರನ್ನೂ ಮೀರಿಸುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದ. ಬೆಂಗಳೂರಿನ PG ಯೊಂದರಲ್ಲಿದ್ದುಕೊಂಡು ಎಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದ. ಮೊದಲ ಹಾಗೂ 2ನೇ ಸೆಮಿಸ್ಟರ್ನಲ್ಲಿ ಮೊದಲ ರ್ಯಾಂಕ್ನಲ್ಲಿ ಉತ್ತೀರ್ಣನಾಗಿದ್ದ ಅರ್ಜುನ್ ಪೋಷಕರಿಗೆ ತಿಳಿಯದಂತೆ ಕಾಲೇಜನ್ನ ಬಿಡ್ತಾನೆ. ಈ ವಿಚಾರ ತಿಳಿತಿದ್ದಂತೆ ಅರ್ಜುನ್ನ ತಾಯಿ ಕಾಲೇಜಿನಲ್ಲಿ ವಿಚಾರಿಸಲು ತೆರಳಿದಾಗ ಇತ್ತ ಮನೆಯಿಂದ ಅರ್ಜುನ್ ಕಣ್ಮರಿಯಾಗ್ತಾನೆ. ಕಾಲೇಜ್ ಹೋಗಿದ್ದೀನಿ, ಈ ಕಡೆ ಬಂದು ಲಗೇಜ್ ತೊಗೊಂಡು ಲೆಟ್ರ್ ಬರೆದಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ಹೊರಟೋಗಿದ್ದಾನೆ. ಎಲ್ಲೋದ ಏನಂತ ಗೊತ್ತಿಲ್ಲ. ಬಂದಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿದೆ ಚೆನ್ನಮಕರೆ ಅಚ್ಚುಕಟ್ಟು ಪ್ರದೇಶದಲ್ಲಿ. ಸಾಕಷ್ಟು ಪೊಲೀಸ್ನವರು ಪ್ರಯತ್ನ ಪಟ್ಟರು, ಆದರೂ ಅವನ ಬಗ್ಗೆ ಏನು ಮಾಹಿತಿ ಗೊತ್ತೇ ಆಗಲಿಲ್ಲ ನಮಗೆ. ಈಗ ಲಾಸ್ಟ್ ನವೆಂಬರ್ನಲ್ಲಿ ಬಾಂಬೆಲಿದ್ದಾನೆ ಅಂತ ನಮಗೆ ಆಫೀಸಿಂದ, ಯಾವುದೋ ವರ್ಕ್ ಮಾಡ್ತಾ ಇದ್ದ ಆಫೀಸಿಂದ ನಮಗೆ ಗೊತ್ತಾಯಿತು. ಹೋಗಿ ಅಲ್ಲೆಲ್ಲ ನೋಡಿದ್ರೆ ಅಲ್ಲೂ ಸಿಕ್ಕಿಲ್ಲ. ಅಲ್ಲಿಂದ ನಾವು ಹೋಗೋದಕ್ಕೂ ಮುಂಚೆನೇ 3 ಡೇಸ್ ಬ್ಯಾಕ್ ಎಲ್ಲ ಹೋಗಿದ್ದಾನೆ, ಇನ್ನೂ ಬಂದಿಲ್ಲ ಅಂತೆ. ಇನ್ನು ಆತ ಕಾಣೆಯಾಗ್ತಿದ್ದಂತೆ ತಾಯಿ ಚೆನ್ನಮ್ಮಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡ್ತಾರೆ. ದೂರು ದಾಖಲಿಸಿಕೊಂಡಿರೋ ಪೊಲೀಸರು ಮಾಡೋ ಕೆಲಸವನ್ನೆಲ್ಲ ತಾಯಿ ಮಾಲಾ ಮಾಡ್ತಾ ಇದ್ದಾರೆ. ಆತನ ಬ್ಯಾಂಕ್ ಅಕೌಂಟ್ನಲ್ಲಾಗುತ್ತಿರುವ ಟ್ರಾನ್ಸಾಕ್ಷನ್ಗಳಿಂದ ಹಿಡಿದು ಆತ ಇರುವ ಜಾಗವನ್ನೆಲ್ಲ ಹುಡುಕಾಡಿದ್ದಾರೆ.
1 ತಿಂಗಳ ಹಿಂದೆ ಬಾಂಬೆಯಲ್ಲಿರೋ ಮಾಹಿತಿ ಕಲೆ ಹಾಕಿದ ತಂದೆ ಅಲ್ಲಿಗೆ ತೆರಳಿ ಹುಡುಕಾಡಿದ್ರು. ಒಟ್ನಲ್ಲಿ ಅರ್ಜುನ್ ನಡೆದು ಹೋಗಿರೋ ತಪ್ಪನ್ನ ಮರೆತು ಮತ್ತೆ ಪೋಷಕರ ಮಡಿಲು ಸೇರಲಿ ಅನ್ನೋದೇ ನಮ್ಮ ಆಶಯ. ಇನ್ನಾದ್ರೂ ಈ ಸ್ಟೋರಿ ನೋಡ್ತಾ ಇರೋ ಅರ್ಜುನ್ ಸ್ನೇಹಿತರೇ, ಆತನಿಗೆ ಮಾಹಿತಿ ನೀಡ್ತಾ ಇರೋ ಬಂಧುಗಳೇ ಅಥವಾ ಅರ್ಜುನ್, ನಿಮ್ಮಲ್ಲಿ ಒಂದೇ ಒಂದು ವಿನಂತಿ, ಅದೇ ಅರ್ಜುನ್ ಎಲ್ಲೇ ಇದ್ರೂ ಆದಷ್ಟು ಬೇಗ ಮನೆಗೆ ಬಾ. ನಿನ್ನ ಭವಿಷ್ಯ ಇನ್ನೂ ಇದೆ. ಈಗೇನಿಲ್ಲ, ನಮಗೋಸ್ಕರ ಬಾಳೋಣ. ಯಾರು ಏನೇ ಅಂದ್ಕೊಂಡ್ರು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿನ್ನ ಜೀವನ ರೂಪಿಸ್ಕೋಬೇಕು ಅನ್ನೋ ಪರಿಜ್ಞಾನ ಭವಿಷ್ಯದ ಬಗ್ಗೆ ನಿನಗಿರ್ಲಪ್ಪ. ಅಷ್ಟೇ ನನ್ನ ತಾಯಿಯಾಗಿ ಕೇಳ್ಕೊಳ್ಳೋದು. ಎಲ್ಲೇ ಇದ್ರೂ ಆದಷ್ಟು ಬೇಗ ಮನೆಗೆ ಬಾ. ನಿನ್ನ ಭವಿಷ್ಯನ ರೂಪಿಸ್ಕೊಂಡು ಅವಕಾಶ ಇದೆ. ಯಾರು ತಪ್ಪು ಮಾಡಲ್ಲ ಹೇಳು. ತಪ್ಪು ಮಾಡೋದು ಸಹಜ, ಅದನ್ನು ತಿದ್ಕೊಂಡು ಬಾಳೋದಲ್ವಾ ಮನುಷ್ಯನಾದವನು. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಎಲ್ಲೋ ಒಂದು ಕಡೆ ಅರ್ಜುನ್ ಕೂತ್ಕೊಂಡು ಟಿ ವಿ ಎದುರಿಗೆ ತನ್ನ ತಾಯಿಯ ಈ ಅಳಲನ್ನು ನೋಡ್ತಿರಬಹುದು ಅನ್ನುವಂಥ ಆಶಾಭಾವನೆ ನಮಗೂ ಕೂಡ ಇದೆ. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಸ್ವತಃ ಅರ್ಜುನ್ನ ತಾಯಿ ಮಾಲಾ ಅವರು ನಮ್ಮ ಜೊತೆಗಿರ್ತಾರೆ. ಏನಾಯಿತು ಮಗನ ವಿಷಯದಲ್ಲಿ, ಯಾಕೆ ಅರ್ಜುನ್ಗೆ ನಾನು ನಿಮಗೆ ದ್ರೋಹ ಮಾಡಿದೆ ಅನ್ನುವಂಥ ಫೀಲಿಂಗ್ ಬಂತು, ಆತ ಮುಂಬೈಯಲ್ಲಿ ಎಲ್ಲಿದ್ದ, ಏನು ಮಾಡಿಕೊಂಡಿದ್ದ, ಯಾಕೆ ಇವರಿಂದ ತಪ್ಪಿಸ್ಕೊಂಡು 3 ದಿನಗಳ ಮುಂಚೆ ಮತ್ತೆ ಪರಾರಿಯಾದ, ಆ ವಿಷಯದ ಬಗ್ಗೆ ಅವರ ಹತ್ರನೇ ಮಾತಾಡೋಣಂತೆ. ಅದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಒಂದು ಬ್ರೇಕ್.